ಇಡ್ಲಿ ಸಾಂಬಾರು ಅಂದರೆ ತುಂಬ ಜನಕ್ಕೆ ಇದು ಇಷ್ಟ ಆಗೋಂಥದ್ದು ಒಂದು ಇಡ್ಲಿ ಸಾಂಬಾರು. ಇಡ್ಲಿ ಮೇಲ್ಗಡೆ ಮತ್ತು ವಡೆ ಮೇಲ್ಗಡೆ ಮತ್ತು ಪ್ರತಿಯೊಂದು ದೋಸೆಗೆ ಎಲ್ಲ ಯೂಸ್ ಮಾಡೋಂಥದ್ದು ಒಂದು ಇಡ್ಲಿ ಸಾಂಬಾರು. ಬನ್ನಿ ನೋಡೋಣ ಇದು ಯಾವ ರೀತಿ. ಇಡ್ಲಿ ಸಾಂಬಾರಿಗೆ ಈಗ ಎಣ್ಣೆ ಹಾಕ್ಕೊತಾ ಇದ್ದಾರೆ. ಇದು ಅತಿಥಿ ಗ್ರ್ಯಾಂಡಲ್ಲಿ ಮಾಡ್ತಾ ಇರೋಂಥದ್ದು ಒಂದು ಇಡ್ಲಿ ಸಾಂಬಾರಿಗೆ ಮಸಾಲೆಗೆ ಒಂದು ಅರ್ಧ ಲೀಟ್ರ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ ನೋಡಿ. ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದಮೇಲೆ ಈಗ ಕಡಲೆ ಬೇಳೆ ಹಾಕ್ಕೊತಾ ಇದ್ದಾರೆ ನೋಡಿ. ಫುಲ್ಲಾಗಿ 2 ಇಡಿಯಲ್ಲಿ 1 ಇಡಿ, 2 ಇಡಿ, 4 ಇಡಿ ಹಾಕ್ಕೊಂಡಿದ್ದಾರೆ. ಟೋಟಲ್ 4 ಇಡಿ ಹಾಕ್ಕೊಂಡಿರೋಂಥದ್ದು. ಉದ್ದಿನ ಬೇಳೆ ಹಾಕ್ಕೊತಾ ಇದ್ದಾರೆ. 2 ಇಡಿ ಉದ್ದಿನ ಬೇಳೆ ಹಾಕ್ಕೊಂಡಿದ್ದಾರೆ ನೋಡಿ. ಕಡಲೆಬೇಳೆ ಲೈಟಾಗಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರು. ಫ್ರೈ ಆದಮೇಲೆ ಈಗ ಉದ್ದಿನ ಬೇಳೆ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾರಂಥದ್ದು. ಇದು ಉದ್ದಿನ ಬೇಳೆ ಡಬಲ್ ಗೋಡ ನೋಡಿ. ಡಬಲ್ ಗೋಡ ಬ್ರ್ಯಾಂಡ್ ಇದು. ಈಗ ನೋಡಿ ಮೆಣಸು ಹಾಕ್ಕೊಂಡಿದ್ದಾರೆ. ಕಾಳು ಮೆಣಸು 2 ಇಡಿ ಕಾಳು ಮೆಣಸು ಹಾಕ್ಕೊಂಡಿದ್ದಾರೆ. 2 ಇಡಿ ಕಾಳು ಮೆಣಸು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾರಂಥದ್ದು ನೋಡಿ. ಮೆಂತೆ ಹಾಕ್ಕೊತಾ ಇದ್ದಾರೆ 1 2 ಇಡಿ ಮೆಂತೆ ನೋಡಿ. ಇಷ್ಟು ಇದು ಈ ಸಾಂಬಾರು ಮಾಡ್ತಾ ಇರೋದು 200 ಲೀಟ್ರಿಗೆ ಇಡ್ಲಿ ಸಾಂಬಾರಿಗೆ ಆಗುತ್ತಂತೆ. 200 ಲೀಟ್ರ್ ಮಾಡ್ಬೋದಂತೆ ಇಡ್ಲಿ ಸಾಂಬಾರು. ನೋಡಿ ಈಗ ಚಕ್ಕೆ ಹಾಕ್ಕೊತಾ ಇದ್ದಾರೆ. 1 ಇಡಿ ಫುಲ್ಲು ಚಕ್ಕೆ ಹಾಕ್ಕೊಂಡಿರೋಂಥ. ನೋಡಿ ಧನಿಯಾ ಹಾಕ್ಕೊತಾ ಇದ್ದಾರೆ ನೋಡಿ. ಈ ಕಪ್ಪಲ್ಲಿ 4 ಕಪ್ಪು ಧನಿಯಾ ಹಾಕ್ಕೊಂಡಿದ್ದಾರೆ. ಧನಿಯಾ ಕಾಳು ನೋಡಿ. ಅಷ್ಟೂ ಎಲ್ಲ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರು. ಫ್ರೈ ಆದಮೇಲೆ ಈಗ ಧನಿಯಾ ಕಾಳು ಹಾಕ್ಕೊಂಡಿರೋಂಥದ್ದು. ಇಡಿ 3 ಇಡಿ ನೋಡಿ. 3 ಇಡಿ ಈಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ. ಹಸಿಮೆಣಸಿನ್ಕಾಯಿ 1 ಇಡಿ ಇಷ್ಟೊಂದು ಹಾಕ್ಕೊಂಡು ಈಗ ಫ್ರೈ ಮಾಡ್ತಾರಂಥದ್ದು. ನೋಡಿ ಇದರಲ್ಲಿ ಈಗ ಅರಿಶಿಣ ಪುಡಿ ಹಾಕ್ಕೊತಾ ಇದ್ದಾರೆ. 2 3 ಸ್ಪೂನು ಅರಿಶಿಣ ಪುಡಿ ಹಾಕ್ಕೊಂಡಿದ್ದಾರೆ. ಫುಲ್ಲಾಗಿ 3 ಸ್ಪೂನು. ನೋಡಿ ಕೊಬ್ಬರಿ ಹಾಕ್ಕೊಂಡಿದ್ದಾರೆ ನೋಡಿ. ಒಣ ಕೊಬ್ಬರಿ ಒಂದು 2 ಇಡಿ ಫುಲ್ಲಾಗಿ 2 ಇಡಿ ಒಣ ಕೊಬ್ಬರಿ ಕಟ್ ಮಾಡಿ ಹಾಕ್ಕೊಂಡಿರೋ ಅಂಥದ್ದು. ಈಗ ಜೀರಿಗೆ ಹಾಕ್ಕೊತಾ ಇದ್ದಾರೆ. 2 3 4 ನೋಡಿ 5 ನೋಡಿ. ಅವ್ರ ಇಡಿಯಲ್ಲಿ 5 ಇಡಿ ಜೀರಿಗೆ ಹಾಕ್ಕೊಂಡಿದ್ದಾರೆ. ನೋಡಿ ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದು ಇವರು ಒಂದು ಹುರ್ಕೊಂಡಿದ್ದಾದ್ಮೇಲೆ ಜಸ್ಟ್ 1 ನಿಮಿಷ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದ ನಂತರ ಪ್ರತಿಯೊಂದು ಹಾಕ್ತಾರಂಥದ್ದು. ನೋಡಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. 2 3 4 5 ನೋಡಿ 5 ಇಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ ನೋಡಿ. ಇಷ್ಟೊಂದು ಬರುತ್ತೆ ಇದು. ಇದೆಲ್ಲ ಬಿಡಿಸಿಕೊಂಡು ಹಾಕಿರೋ ಅಂಥದ್ದು. ತೊಟ್ಟಗಳೆಲ್ಲ ಫುಲ್ ಬಿಡಿಸಿದ್ದಾರೆ.
ಇದರಲ್ಲೇ ಈಗ ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ ಇಷ್ಟೊಂದು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಏನಿದು? ನೋಡಿ ಈಗ ಎಳ್ಳು ಹಾಕ್ಕೊತಾ ಇದ್ದಾರೆ. 2 3 4 5 ನೋಡಿ 5.5 ಅಡಿಯಷ್ಟು ಎಳ್ಳು ಹಾಕ್ಕೊಂಡಿದ್ದಾರೆ, ಬಿಳಿ ಎಳ್ಳು. ಗಸಗಸೆ ನೋಡಿ ಈಗ ಗಸಗಸೆ ಹಾಕ್ಕೊತಾ ಇದ್ದಾರೆ. ಎಳ್ಳು ಹಾಕಿದ ನಂತರ ಒಂದು 30 ಸೆಕೆಂಡು ಫ್ರೈ ಮಾಡಿಕೊಂಡು ಮತ್ತೆ ಗಸಗಸೆ ಹಾಕ್ಕೊಂಡಿರೋಂಥದ್ದು. ನೋಡಿ ಗಸಗಸೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹಾಕುವಾಗ ಜಸ್ಟ್ ಒಂದು 30 ಸೆಕೆಂಡಿಂದ 1 ಮಿನಿಟು ಈ ಥರ ಒಂದು ಫ್ರೈ ಮಾಡಿಕೊಂಡು ಹಾಕ್ತಾರಂಥದ್ದೇ ಪ್ರತಿಯೊಂದೂ. 2 3 ನೋಡಿ 3 ಇಡೀ ಸಾಸಿವೆ ಹಾಕ್ಕೊಂಡಿದ್ದಾರೆ. ಇದು ಲಾಸ್ಟಾ ಸರ್ ಇದು? ನೋಡಿ ಲಾಸ್ಟಲ್ಲಿ ಈಗ ಸಾಸಿವೆ ಹಾಕ್ಕೊಂಡಿರೋವಂಥದ್ದು. ಲಾಸ್ಟಲ್ಲಿ ಸಾಸಿವೆ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾರಂಥದ್ದು. ಇದು ಲೋ ಫ್ಲೇಮಲ್ಲೇ ಮಾಡ್ತಾರಂಥದ್ದು. ಹೈ ಫ್ಲೇಮ್ ಏನು ಇಟ್ಕೊಂಡಿಲ್ಲ ನೋಡಿ, ಲೋ ಫ್ಲೇಮಲ್ಲಿ ಮಾಡ್ತಾರಂಥದ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ನೋಡಿ ಆಫ್ ಮಾಡ್ಕೊಂಡಿದ್ದಾರೆ. ಈಗ ಸ್ಟವ್ ಆಫ್ ಮಾಡಿದ್ದಾರೆ. ಸ್ಟವ್ ಆಫ್ ಮಾಡ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ತಾರೆ. ನೋಡಿ ಈ ಥರ ಒಂದು ಹುರ್ಕೊತಾರೆ. ಕಲರ್ ಅನ್ನೋದು ಈ ಥರ ಬರುತ್ತೆ. ಎಲ್ಲನೂ ಈ ಥರ ಕಲರ್ ತೊಗೊಳ್ತಾರೆ. ಯಾವುದೂ ಸೀದಿಲ್ಲ, ಏನೂ ಇಲ್ಲ, ನಿಧಾನಾಗಿ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ನೋಡಿ ಈ ಥರ ಕಲರ್ ಬಂದಿದೆ. ನೋಡಿ ಇಡ್ಲಿ ಸಾಂಬಾರಿಗೆ ಮಸಾಲ ರೆಡಿ ಆಗಿದೆ. ಈ ಸಾಂಬಾರು ಇದು ನಾಳೆ ಮಾಡೋದಂಥ ಸಾಂಬಾರಿಗೆ ಒಂದಿನ ಮುಂಚೆನೇ ಮಾಡ್ಕೊತಾರೆ. ಅದು ಇವತ್ತು ತೋರಿಸ್ತಾ ಇದ್ದೀನಿ. ಮತ್ತು ನಾಳೆ ಬೆಳಗ್ಗೆ ಯಾವ ರೀತಿ ಒಂದು ಸಾಂಬಾರು ಮಾಡ್ತಾರೆ ಅಂತ ಬಿಟ್ಟು ಅದು ತೋರಿಸ್ತೀನಿ. ಇದನ್ನು ಚೆನ್ನಾಗಿ ನೀಟಾಗಿ ರುಬ್ಕೊತಾರೆ. ನೈಟೆಲ್ಲ ಫುಲ್ಲು ಇಲ್ಲೇ ಅಸಿಸ್ಟೆಂಟ್ಸ್ ಹುಡುಗರು ಇರ್ತಾರೆ, ಅವರು ರುಬ್ಬಿಟ್ಟಿರ್ತಾರೆ. ಮತ್ತು ಬೆಳಗಿನ ಜಾವ ಇದನ್ನು ಸಾಂಬಾರಿಗೆ ಹಾಕೋಣ ಅಂಥದ್ದು, ಇಡ್ಲಿ ಸಾಂಬಾರಿಗೆ. ನೋಡಿ ಇಷ್ಟೊಂದು ಮಸಾಲ ಇದು ಒಂದು 200 ಲೀಟ್ರು ಪಾತ್ರೆಯಲ್ಲಿ ಮಾಡೋ ಅಂಥದ್ದು. 6 ಹಸಿ ತೆಂಗಿನಕಾಯಿ ಇದರಲ್ಲಿ ಹೌದು. ಇದರಲ್ಲಿ ತೆಂಗಿನಕಾಯಿ ರುಬ್ಕೊಳ್ಳೋವಾಗ ಹಸಿ ತೆಂಗಿನಕಾಯಿ 6 ತೆಂಗಿನಕಾಯಿ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಮತ್ತು ಇದನ್ನು ಪೇಸ್ಟಾಗಿ ಮಾಡ್ಕೊತಾರೆ. ಅದನ್ನು ಮರೆಯೋಕ್ಕೆ ಹೋಗ್ಬೇಡಿ. ತೆಂಗಿನಕಾಯಿ ಲಾಸ್ಟಲ್ಲಿ ರುಬ್ಕೊಳ್ಳೋವಾಗ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಸಾಂಬಾರಕ್ಕೆ ಈಗ ಗ್ರೈಂಡರ್ಗೆ ಹಾಕ್ಕೊತಾರೆ. ಪ್ರತಿಯೊಂದೂ ಇದೆಲ್ಲ ಹುರಿದು ಇಟ್ಬಿಟ್ಟು ಹೋಗಿರ್ತಾರೆ ಮಧ್ಯಾಹ್ನ. ಮತ್ತು ಬೆಳಗಿನ ಜಾವ ಒಂದು 3 ಗಂಟೆಗೆ ಹುಡುಗರು ಬಂದು ಇದನ್ನು ಗ್ರೈಂಡ್ ಮಾಡ್ತಾರೆ. ಫುಲ್ ಮಸಾಲ ಇದೆಲ್ಲ ಹಾಕ್ಕೊಂಡ್ಬಿಡ್ತಾರೆ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲ ಹಾಕ್ಕೊಂಡು ಫುಲ್ ಒಂದೇ ಸತಿ ಹಾಕ್ಕೊಂಡು ಈ ಥರ ಗ್ರೈಂಡರ್ ಮಾಡ್ತಾರೆ.
ಸ್ನೇಹಿತರೆ ನೋಡಿ ಬನ್ನಿ, ಈಗ ಒಂದು ಇಡ್ಲಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ರೆ, ಈ ಪಾತ್ರೆ ಬಂದು ಆಲ್ಮೋಸ್ಟು ಒಂದು 200 ಲೀಟ್ರು ಸಾಂಬಾರು ಮಾಡ್ಬೋದು. ಆ 200 ಲೀಟ್ರ್ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಈಗ ಎಣ್ಣೆ ಹಾಕ್ಕೊತಾ ಇದ್ದಾರೆ. ಇದು ಒಂದು ಅರ್ಧ ಲೀಟ್ರಿಂದ ಒಂದು 3/4 ಲೀಟ್ರಷ್ಟು ಸನ್ ಪ್ಯೂರ್ ಎಣ್ಣೆ ಹಾಕ್ಕೊತಾ ಇದ್ದಾರೆ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಿದ ನಂತರ ನೋಡಿ ಈಗ ಸಾಸಿವೆ ಹಾಕ್ಕೊತಾರೆ. 1 2 3 4 5 6 ನೋಡಿ 6 ಇಡಿ 6ರಿಂದ 7 ಇಡಿಯಷ್ಟು ಸಾಸಿವೆ ಹಾಕ್ಕೊಂಡಿದ್ದಾರೆ. ಈ ಸಾಸಿವೆ ಎಲ್ಲನೂ ಚಿಟಪಟ ಒಂದು ಸೌಂಡ್ ಬರೋವರೆಗೂ ಈ ಥರ ಒಂದು ಫ್ರೈ ಮಾಡ್ಕೊತಾರೆ. ಫ್ರೈ ಆಗಿದ ನಂತರ ಈಗ ಇದರಲ್ಲಿ ಜೀರಿಗೆ ಹಾಕ್ಕೊತಾರೆ ನೋಡಿ. ಈಗ ಜೀರಿಗೆ ಹಾಕ್ಕೊತಾ ಇದ್ದಾರೆ ನೋಡಿ. 1 2 ಮತ್ತು ನೋಡಿ 2 ಇಡಿಯಷ್ಟು ಫುಲ್ಲಾಗಿ 2 ಇಡಿ ಜೀರಿಗೆ ಹಾಕ್ಕೊಂಡಿದ್ದಾರೆ ನೋಡಿ. ಜೀರಿಗೆ ಎಲ್ಲ ಲೈಟಾಗಿ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಅದರಲ್ಲೇ ಈರುಳ್ಳಿ ಹಾಕ್ಕೊಂಡಿದ್ದಾರೆ ನೋಡಿ. 4 ತಟ್ಟೆ ಈರುಳ್ಳಿ ಹಾಕ್ಕೊತಾರೆ ನೋಡಿ. 2ನೇ ತಟ್ಟೆ, ಒಂದು ತಟ್ಟೆಯಲ್ಲಿ ಏನಿಲ್ಲ ಅಂದರೂ ಒಂದು ಅರ್ಧದಿಂದ 3/4 kg ಅಷ್ಟು ಈರುಳ್ಳಿ ಇರುತ್ತೆ. ಇಷ್ಟನ್ನು ಉದ್ದುದ್ದಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಇಷ್ಟನ್ನು ಹಾಕ್ಕೊತಾರಂಥದ್ದು. ನೋಡಿ ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಈ ಥರ ಒಂದು ಫ್ರೈ ಮಾಡ್ಕೊತಾರೆ. ಇದು ಆಲ್ಮೋಸ್ಟು ಒಂದು 2ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ ಈಗ ಹುಣಸೆಹಣ್ಣು ಹುಳಿ ಮಾಡ್ಕೊತಾ ಇದ್ದಾರೆ. ಇದು ನೈಟೇ ನೆನೆಸಿಟ್ಕೊಂಡಿರ್ತಾರೆ. ನೈಟ್ ಇವರು ಹೋಗೋ ಮುಂಚೆ ಒಂದು 10-11 ಗಂಟೆ ಹೋಗೋ ಮುಂಚೆನೇ ಇದು ತಣ್ಣೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿರ್ತಾರೆ. ಇದನ್ನು ಬಂದ ಮೇಲೆ ಈ ಥರ ಒಂದು ಜಲ್ಡಿಯಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಒಂದು ಹುಳಿ ಮಾಡಿಕೊಂಡು ಇಟ್ಕೊಳೋ ಅಂಥದ್ದು. ಇದನ್ನೆಲ್ಲನೂ ಫುಲ್ಲು ಆಲ್ಮೋಸ್ಟ್ ಒಂದು ಬಕೀಟಷ್ಟು ಮಾಡಿ ಇಟ್ಕೊತಾರೆ. ಪ್ರತಿಯೊಂದು ಅಡುಗೆಗೂ ಎಲ್ಲದನ್ನು ಇದನ್ನು ಯೂಸ್ ಮಾಡ್ಕೊತಾರೆ ನೋಡಿ. ಇಷ್ಟೊಂದು ಒಂದು ಬಕೀಟಷ್ಟು ಈ ಥರ ಹುಣಸೆಹಣ್ಣು ಮಾಡಿ ಇಟ್ಕೊಂಡಿರ್ತಾರೆ. ನೋಡಿ ಇದರಲ್ಲಿ ಈರುಳ್ಳಿ ಅನ್ನೋದು ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದಾರೆ. ಫುಲ್ಲಾಗಿ 1 ಇಡಿ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ ನೋಡಿ. 2 ಇಡಿ ಆಗಲೇ 1 ಇಡಿ, ಈಗಲೂ 1 ಇಡಿ, 2 ಇಡಿ ಹಾಕ್ಕೊಂಡಿದ್ದಾರೆ ನೋಡಿ. ಈ ಥರ ಒಂದು ಕರಿಬೇವು ಸೊಪ್ಪು, ಈರುಳ್ಳಿ ಈ ಥರ ಎಲ್ಲ ಫ್ರೈ ಆಗಿದ ನಂತರ ಈಗ ಹುಣಸೆಹಣ್ಣು ಹುಳಿ ಹಾಕ್ಕೊತಾ ಇದ್ದಾರೆ ನೋಡಿ. 2 3 4 5 6 ನೋಡಿ. 6 ಕಪ್ಪು ಇವರು ಪ್ರತಿದಿನ ಒಂದು ಅಳತೆ ಪ್ರಕಾರ ಮಾಡೋವಂಥದ್ದು. ಎಲ್ಲನೂ ಅಳತೆ ಪ್ರಕಾರ ಇದರಲ್ಲಿ ಹಾಕ್ಕೊತಾರೆ ನೋಡಿ. 6 ಕಪ್ಪು ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿದ್ದಾರೆ. ಈಗ ನೋಡಿ ಈಗ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ಫುಲ್ 1 ಪ್ಯಾಕೆಟ್ 1 kg ಕಲ್ಲುಪ್ಪು ನೋಡಿ. ಕಲ್ಲುಪ್ಪು ಹಾಕಿದ್ಮೇಲೆ ಈಗ ನೀರು ಹಾಕ್ಕೊತಾ ಇದ್ದಾರೆ. ಇದು ತಣ್ಣೀರು ಹಾಕ್ಕೊತಾರೆ ಅಂಥದ್ದು ನೋಡಿ. ಅದರಲ್ಲಿ ಅಚ್ಚಬೆಲ್ಲ ಹಾಕ್ಕೊತಾ ಇದ್ದಾರೆ ಈಗ ನೋಡಿ. 1 2 3 4 5 6 7 8 9 10 11 12 13 14 15 16 ನೋಡಿ. 16 ಅಚ್ಚಬೆಲ್ಲ ಹಾಕ್ಕೊಂಡಿದ್ದಾರೆ. 200 ಲೀಟ್ರ್ ಸಾಂಬಾರಿಗೆ 16 ಅಚ್ಚಬೆಲ್ಲ ನೋಡಿ. ಅದರಲ್ಲಿ ಈಗ ಅರಿಶಿಣ ಪುಡಿ ಸ್ವಲ್ಪ ಎಷ್ಟು ಒಂದು 2 ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದಾರೆ ನೋಡಿ. ಇದರಲ್ಲೇ ಈಗ ಟೊಮೊಟೊ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಇದು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 6ರಿಂದ 7 ಲೀಟ್ರು ಟೊಮೊಟೊ ಪೇಸ್ಟ್ ಇದೆ. ಈಗ ಬರೀ ಟೊಮೊಟೊ ಪೇಸ್ಟ್ ಮಾಡಿ ಹಾಕ್ಕೊತಾರಂಥದ್ದು ನೋಡಿ. ಇದು ಫುಲ್ಲು ಒಂದು ಬಕೆಟ್ಗಿಂತ ದೊಡ್ಡದಿದು. ಒಂದು 6ರಿಂದ 7 ಲೀಟರಷ್ಟು ಟೊಮೊಟೊ ಪೇಸ್ಟ್ ಹಾಕ್ಕೊಂಡಿದ್ದಾರೆ ನೋಡಿ. ಅದರಲ್ಲಿ ನೀರು ಈಗ ನೋಡಿ 2 ನೋಡಿ 3 ನೋಡಿ 4 ಮತ್ತು 5 ನೋಡಿ 5 ಬಕೆಟು ನೀರು ಹಾಕ್ಕೊಂಡಿದ್ದಾರೆ
ನೋಡಿ ಇದೆಲ್ಲ ಫುಲ್ಲು ನೀರು ಹಾಕ್ಕೊಂಡು ಇದು ಫುಲ್ ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊತಾರೆ. ಕುದಿಸ್ಕೊಂಡಿದ ನಂತರ ಬೇರೆ ಎಲ್ಲ ಹಾಕ್ಕೊಳೋ ಅಂಥದ್ದು. ನೋಡಿ ಈಗ ಪ್ಲೇಟ್ ಮುಚ್ಚಿದ್ದಾರೆ. ಇದು ಆಲ್ಮೋಸ್ಟ್ ಒಂದು 15ರಿಂದ 20 ನಿಮಿಷ ಬೇಕಾಗುತ್ತೆ. ಕುದಿ ಬಂದಮೇಲೆ ಇದರಲ್ಲಿ ಮಸಾಲ ಹಾಕ್ಕೊಳ್ತಾರಂತೆ. ನೋಡಿ ಇಡ್ಲಿ ಸಾಂಬಾರಿಗೆ ಹಾಕಿ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆಯಲ್ಲಿ ನೋಡಿ ಇಷ್ಟೊಂದು ನೀಟಾಗಿ ಒಂದು ಪೇಸ್ಟ್ ಆಗಿರೋಂಥದ್ದು. ಈಗ ಒಂದು 75% ಆಗಿದೆ. ಇನ್ನೊಂದು 25% ಮಾಡಿಕೊಂಡು ಇದನ್ನು ಎಲ್ಲ ತೆಗಿತಾರೆ. ನೋಡಿ ಇಡ್ಲಿ ಸಾಂಬಾರಿಗೆ ಮಸಾಲ ಮಾಡ್ಕೊಂಡು ಬಂದಿದ್ದಾರೆ. ಇದು ಫುಲ್ಲು ನೋಡಿ ಒಂದು ಪಾತ್ರೆ ಆಗಿದೆ. ಈ ಪಾತ್ರೆ ಫುಲ್ಲು ಇದರಲ್ಲಿ ಹಾಕೋಣ ಅಂಥದ್ದು. ನೋಡಿ ಇದು ಕುಕ್ಕರಲ್ಲಿ ಹಾಕಿ ಬೇಳೆ ಬೇಯಿಸ್ಕೊಂಡಿದ್ದಾರೆ. ಬೇಳೆ ಕುಕ್ಕರಲ್ಲೇ ನೋಡಿ ನುಗ್ಗೆಕಾಯಿ ಹಾಕ್ಕೊಂಡಿದ್ದಾರೆ. ನೋಡಿ ಪಕ್ಕದಲ್ಲೇ ಇದೆ ನುಗ್ಗೆಕಾಯಿ ಫುಲ್ ಉದ್ದುದ್ದ ಈ ಥರ ಕಟ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ ಇದರಲ್ಲೇ. ಅದರಲ್ಲಿ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಮತ್ತು ಬೇಳೆ ಕುಂಬಳಕಾಯಿ ಮತ್ತು ನುಗ್ಗೆಕಾಯಿ ಮೂರ ನೋಡಿ ಇಷ್ಟೊಂದು ಮೂರನ್ನು ಹಾಕ್ಕೊಂಡು ನೋಡಿ ಮತ್ತೆ ಇದರಲ್ಲಿ ಹಾಕ್ಕೊತಾರಂಥದ್ದು. ಇದು ಸಪ್ರೇಟಾಗಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಆಲ್ಮೋಸ್ಟು ಇದು ಬೇಯೋದಕ್ಕೇ ಆಲ್ಮೋಸ್ಟ್ ಅರ್ಧದಿಂದ 3/4 ಗಂಟೆ ಹಿಡಿಯುತ್ತೆ. ಆ ಕಾರಣಕ್ಕೆ ಇವರು ಸಪ್ರೇಟಾಗಿ ಇದನ್ನು ಬೇಯಿಸ್ಕೊಂಡು ಹಾಕ್ಕೊಂಡಿರೋ ಅಂಥದ್ದು. ಉಸಿಮೆ ಡಾಲ ಈಗ ನೋಡಿ ನುಗ್ಗೆಕಾಯಿ ಅನ್ನೋದು ಅದರಲ್ಲಿ ಒಳ್ಳೆ ಸಾರ ಇರುತ್ತೆ. ನೋಡಿ ಆ ಸಾರಾಂಶ ಇರೋದಕ್ಕೆ ಚೆನ್ನಾಗಿ ಅದನ್ನು ಮತ್ತೆ ನೀರು ಹಾಕಿ ಮತ್ತೆ ಹಿಂಡ್ಬಿಟ್ಟು ಮತ್ತೆ ಅದರಲ್ಲಿ ಹಾಕೋಣ ಅಂಥದ್ದು. ನೋಡಿ ಇದೆಲ್ಲ ಮಸಾಲ ಹಾಕೋದ್ಮೇಲೆ ಜಸ್ಟ್ ಲೈಟ್ ಕುದಿ ಬರುತ್ತೆ. ಕುದಿ ಬಂದಮೇಲೆ ಇದೆಲ್ಲ ಮತ್ತೆ ಬೇಳೆ ಹಾಕ್ಕೊಂಡಿರೋಂಥದ್ದು. ಇದು ನೋಡಿ ಇದರಲ್ಲಿ ಒಂದು 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ 2ರಿಂದ ಒಂದು 3 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಇಡ್ಲಿ ಸಾಂಬಾರು ಅನ್ನೋದು ಫುಲ್ಲು ಕುದೀತಾ ಇದೆ. ಈ ಥರ ಒಂದು ನೊರೆ ಬರ್ತಾ ಇದೆ ಅಲ್ಲ ಮೇಲ್ಗಡೆ. ಈ ಥರ ನೊರೆ ಎಲ್ಲ ಫುಲ್ ಸ್ಟಾಪ್ ಆಗೋವರೆಗೂ ಇದನ್ನು ಕುದಿಸ್ಕೊತಾರೆ. ಒಂದು 15ರಿಂದ 20 ನಿಮಿಷ ಈ ಥರ ಕುದಿಸ್ಕೊತಾರೆ. ಕುದಿಸ್ಕೊಂಡಿದ್ದಾದ್ಮೇಲೆ ಇದನ್ನು ಆಫ್ ಮಾಡ್ಕೊಳೋಂಥದ್ದು. ಸ್ನೇಹಿತರೆ ನೋಡಿ ಇಡ್ಲಿಗೆ ಸಾಂಬಾರು ಅನ್ನೋದು ರೆಡಿಯಾಗಿದೆ. ನೋಡಿ ಇದು ಈಗ ಬಳಸೋದಕ್ಕೆ ತೊಗೊಂಡೋಗಿದ್ದಾರೆ. ಆಲ್ಮೋಸ್ಟ್ ಈ ನೋಡಿ 2ನೇ ಲೈನ್ ಕಾಣಿಸ್ತಾ ಇದೆಯಲ್ಲ, ಲೈನ್ ಕಾಣಿಸೋವರೆಗೂ ಮಾಡ್ಕೊತಾರೆ. ನೋಡಿ ಇಷ್ಟೊಂದು ಒಂದು ಇಡ್ಲಿ ಸಾಂಬಾರು ಮಾಡ್ಕೊಳೋಂಥದ್ದು ಒಂದು ಅತಿಥಿ ಗ್ರ್ಯಾಂಡಲ್ಲಿ. ನೋಡಿ ಇದ್ರ ತುಂಬ ಮಾಡ್ಕೊಂಡಿದ್ದಾರೆ. ನೋಡಿ ಇದು ತುಂಬ ಇಷ್ಟೊಂದು ಮಾಡ್ಕೊಂಡಿರೋಂಥದ್ದು. ನೋಡಿ ಇದ್ರ ಮೇಲ್ಗಡೆ ನೊರೆ ಅನ್ನೋದು ಇರುತ್ತಲ್ಲ, ನೊರೆ ಅನ್ನೋದು ಫುಲ್ ಕಂಪ್ಲೀಟಾಗಿ ನೋಡಿ ಈ ಥರ ಒಂದು ಡೌನ್ ಆಗುತ್ತೆ. ಡೌನ್ ಆದಮೇಲೆ ಇದನ್ನು ಸ್ಟವ್ ಅನ್ನೋದು ಆಫ್ ಮಾಡಿಕೊಂಡು ನೋಡಿ ಸರ್ವ್ ಮಾಡೋದಕ್ಕೆ ತೊಗೊಂಡೋಗೋಂಥದ್ದು. ನೋಡಿ ಇಡ್ಲಿ ಸಾಂಬಾರು ಅನ್ನೋದು ರೆಡಿಯಾಗಿದೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಅತಿಥಿ ಗ್ರ್ಯಾಂಡಲ್ಲಿ ಮಾಡಿರೋವಂಥದ್ದು ಒಂದು ಇಡ್ಲಿ ಸಾಂಬಾರು. ಇದಂತೂ ಸೂಪರಾಗಿರುತ್ತೆ. ನೀವು ಟೇಸ್ಟ್ ಮಾಡಿದ್ರೇ ಇದು ಟೇಸ್ಟ್ ಯಾವ ರೀತಿ ಇದೆ ಅಂತ ಬಿಟ್ಟು ಗೊತ್ತಾಗೋದು. ಯಾವತ್ತಾದರೂ ಈ ಕಡೆ ಒಂದು ಸರ್ಜಾಪುರ ರೋಡ್ ಕಡೆ ಈ ಕಡೆ ಬಂದಾಗ ಇದು ಇಡ್ಲಿ ಸಾಂಬಾರು ಟೇಸ್ಟ್ ಮಾಡಿ ಸೂಪರಾಗಿರುತ್ತೆ. ನೋಡಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬಾಯ್.